ನಮಸ್ಕಾರ ಎಲ್ರಿಗೂ, ಹೆಂಗದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತು ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಬಂದಿದ್ದೀನಿ. ಎಂಥಪ್ಪ ವಿಶೇಷ ಅಂದರೆ, ಈ ದೇವಸ್ಥಾನ ಏನು ನೋಡ್ತಾ ಇದ್ದೀರಲ್ಲ, ಇದನ್ನು ನಾವು ಮೊನ್ನೆ ನೋಡೋಕ್ಕೆ ಹೋಗಿದ್ವಿ ಭಾನುವಾರದ ದಿನ. ತುಂಬಾ ಚೆನ್ನಾಗಿತ್ತು. ಅದರ ಮಾಹಿತಿನ ನಿಮಗೂ ಕೂಡ ಕೊಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ದೇವಸ್ಥಾನ ಎಲ್ಲಿರೋದು ಅಂತ ಕೂಡ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ದೇವಸ್ಥಾನ ಇರೋದು ಬೆಂಗಳೂರಿನ ಈಜಿಪುರದಲ್ಲಿ ಕೋದಂಡರಾಮ ದೇವಸ್ಥಾನ ಅಂತೇಳಿ. ಇಲ್ಲಿ ವಿಷ್ಣುವಿನ 108 ಅಡಿಯ ಏಕಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು. ಅದನ್ನು ನೋಡ್ಕೊಂಬರೋಣ ಅಂತ ಹೋದ್ವಿ. ಆದರೆ ಇಲ್ಲಿ ಕಾರಲ್ಲಿ ಹೋಗಿರೋದ್ರಿಂದ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇರಲಿಲ್ಲ. ಅದಕ್ಕೋಸ್ಕರ ದೂರದಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಬಂದ್ವಿ. ಬೈಕಿಗೇನಾದರೂ ಹೋದರೆ ಅಡ್ಡಿ ಇಲ್ಲ. ನೋಡಿ, ಇಲ್ಲಿ ಜಾಸ್ತಿ ಜನನೂ ಇದ್ದಾರೆ ಮತ್ತು ಅಂಗಡಿ ಸಾಲು ಮನೆಗಳು ಎಲ್ಲ ಇರೋದ್ರಿಂದ ಇಲ್ಲಿ ನಿಲ್ಲಿಸೋದಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಬನ್ನಿ. ದೇವಸ್ಥಾನ ಅಂತೂ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ. ದೇವಸ್ಥಾನನ ಹೊರಗಡೆಯಿಂದ ನೋಡ್ತಾನೆ ಇಷ್ಟು ಚೆಂದ ಇತ್ತು ಮರ್ರೆ. ಹಾಗಾದರೆ ಒಳಗಡೆ ಹೋಗಿ ನೋಡಿದ್ರು ಇನ್ನೆಷ್ಟು ಚೆಂದ ಇತ್ತು ಅಂತ ಹೋಗಿ ನೋಡಿದ್ರೆ 2 ಕಣ್ಣು ಸಾಲದು ಮರ್ರೆ ನೋಡೋದಕ್ಕೆ, ಅಷ್ಟು ಚೆಂದ ಇತ್ತು ದೇವಸ್ಥಾನ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದುವೇ ನಾನು ಆವಾಗ ಹೇಳಿದ 108 ಅಡಿ ಎತ್ತರದ ಏಕಶಿಲಾ ವಿಗ್ರಹ ವಿಷ್ಣುವಿನದ್ದು. ತುಂಬ ಚೆನ್ನಾಗಿತ್ತು ಮಾರ್ರೆ. ಒಂದು ಸಲ ನೋಡಿದರೆ ಮತ್ತೊಂದು ಸಲ ನೋಡೋಣ ಅಂತ ಅನಿಸೋದು, ಅಷ್ಟು ಚೆಂದ ಇತ್ತು. ಮತ್ತು ನಾವು ಹೋಗಿದ್ದು ಹಿಂದಿನ ದಿನ 48ನೇ ದಿನದ್ದು ಮಂಡಲಾಭಿಷೇಕ ಇತ್ತು. ಹಾಗಾಗಿ ಅಲಂಕಾರ ಎಲ್ಲ ಭಾರಿ ಚೆಂದ ಮಾಡಿದರು ಮಾರ್ರೆ. ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಲಾಯ್ಕ್ ಅಲಂಕಾರ ಮಾಡಿದ್ರಂತೇಳಿ. ಹಾಗೆಯೇ ಕೆಳಗಡೆ ಕೋದಂಡರಾಮನ ದೇವಸ್ಥಾನ ಇದೆ, ಕೃಷ್ಣನ ದೇವಸ್ಥಾನ ಇದೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಸುಮಾರು ದೇವಸ್ಥಾನ ಇದೆ. ಹಾಗೆ ಮೇಲ್ಗಡೆ ವಿಷ್ಣುವಿನ ಪಾದದರ್ಶನ ಮಾಡಬೇಕು ಅಂತಂದರೆ ಅಲ್ಲಿ ದುಡ್ಡು ಕಟ್ಟಿ ಚೀಟಿ ತಗೊಂಡು ಆಮೇಲೆ ಮೇಲ್ಗಡೆ ಮೆಟ್ಲು ಹತ್ಕೊಂಡು ಹೋಗಿ ವಿಷ್ಣುವಿನ ಪಾದದರ್ಶನ ಮಾಡಿಕೊಂಡು ಕೆಳಗಡೆ ಬಂದು ಎಲ್ಲ ದೇವಸ್ಥಾನಕ್ಕೂ ಹೋಗ್ಬೋದು. ಖಂಡಿತವಾಗ್ಲೂ ಹೋಗಿ ತುಂಬಾ ಚೆನ್ನಾಗಿದೆ. ಎಷ್ಟೊತ್ತು ಕೂತಿದ್ರು ಇನ್ನೊಂದು ಸ್ವಲ್ಪ ಹೊತ್ತು ಕೂರೋಣ ಅಂತ ಅನ್ನಿಸ್ತು ನಮಗೆ, ಅಷ್ಟು ಲಾಯ್ಕಿತ್ತು ಮಾರ್ರೆ. ಮತ್ತು ನಾವು ಭಾನುವಾರ ಹೋಗಿದ್ದಲ್ಲ, ಜನ ಭಾರಿ ಇತ್ತು. ಹಾಗಂತೇಳಿ ದರ್ಶನ ಮಾಡೋಕ್ಕೇನು ಭಾಳ ಹೊತ್ತೇನು ಕಾಯಲಿಲ್ಲ, ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಆಮೇಲೆ ದೇವರಿಗೆಲ್ಲ ಕೈ ಮುಕ್ಕೊಂಡು ಇನ್ನೇನು ಹೊರಡೋದಂತ ಹೊರಗಡೆ ಬಂದ್ವಾ. ಹೊರಗಡೆ ಬಂದರೆ ಇಲ್ಲಿ ತುಂಬ ಶಾಪಿಂಗ್ ಮಾಡೋಕ್ಕಿತ್ತು ಆಯಿತಾ. ದೇವಸ್ಥಾನಕ್ಕೆ ಹೋಗಿ ಹಂಗೆ ಶಾಪಿಂಗ್ ಮಾಡಿಕೊಂಡು ಪೂರ ಬರ್ಬೋದು. ಅದರಲ್ಲೂ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಈ ಥರ ಸರಗಳು, ಕಿವಿ ಓಲೆಗಳು, ಕೀ ಚೈನು ಎಲ್ಲನೂ ಇತ್ತು. ನನಗೆ ಇದೆಲ್ಲ ತೊಗೊಳೋದಕ್ಕಿಂತ ಜಾಸ್ತಿಯಾಗಿ ಅಲ್ಲಿ ಹೂವಿನ ಗಿಡ ಮಾರ್ತಾಯಿದ್ರು. ನಾನು ಹೂವಿನ ಗಿಡ ಕಂಡ್ರೆ ಮಾತ್ರ ಎಲ್ಲ ಬಿಟ್ಟು ಹೂವಿನ ಗಿಡ ತರೋದಂತೂ ಗ್ಯಾರಂಟಿ. ಹಾಗೆ ಹೂವಿನ ಗಿಡದ ಹತ್ರ ಹೋಗಿ 2 ಗುಲಾಬಿ ಗಿಡ, 4 ಮಲ್ಲಿಗೆ ಗಿಡ ಎಲ್ಲ ತಗೊಂಡೆ. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಮಾರ್ರೆ. ತುಂಬ ಮಲ್ಲಿಗೆ ಹೂಗಳು ಬಿಟ್ಟಿದ್ವು. ಮತ್ತು ಇಲ್ಲಿ ಪಾರಿಜಾತ ಹೂವು, ಗುಲಾಬಿ, ಬೇರೆ ಬೇರೆ ಬಣ್ಣದ್ದು, ಹಾಗೆ ಬೇರೆ ಬೇರೆ ಥರದ್ದು ಮಲ್ಲಿಗೆ ಗಿಡ ಎಲ್ಲ ಇದ್ವು. ಭಾರಿ ಲಾಯ್ಕಿತ್ತು ಮಾರ್ರೆ. ನಾನು ಒಂದು 5-6 ಗಿಡ ತಗೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಗುಲಾಬಿ ಬಣ್ಣ. ಈಗ ದೇವಸ್ಥಾನನೂ ನೋಡಿದ್ದಾಯಿತು, ಗಿಡ ತಗೊಂಡಿದ್ದು ಆಯಿತು, ಇನ್ನೇನು ಮನೆಗೆ ಹೋಗೋಣ ಅಂತ ಎಲ್ಲ ಹೊರಟ್ವಿ. ಈ ದೇವಸ್ಥಾನಕ್ಕೆ ಹೋಗಿದ್ದು ಮಾತ್ರ ಭಾರಿ ನೆಮ್ಮದಿ ಅನಿಸ್ತು ಮಾರ್ರೆ, ಮನಸ್ಸಿಗೆ ಭಾರಿ ಖುಷಿ ಆಯಿತು. ಖಂಡಿತ ಆಗಲೂ ನೀವು ಒಂದು ಸಲ ಹೋಗಿ ಬನ್ನಿ ಅಂತ ಸಲಹೆ ಮಾಡ್ತೀನಿ. ಹಾಗೆಯೇ ನಿಮಗೆ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಆಯಿತಾ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲೇನ್ರಿ. ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.